ಕೈಕುರ್ಚಿ ಸಸ್ಪೆನ್ಸ್ಗೆ ತೆರೆ ಬೀಳುತ್ತಾ ಬದಲಾವಣೆಯೋ ಯಥಾಸ್ಥಿತಿಯೋ ಸಿಎಂ ಡಿಸಿಎಂಗೆ ರಾಗ ಸೂಚನೆ ಏನು ರಾಗ ಸಂದೇಶ ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೈಸೂರಿಗೆ ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಈ ಕುರ್ಚಿಯ ಕಿತ್ತಾಟ ಶುರುವಾಯ್ತಲ್ಲ ಅಧಿಕಾರ ಹಂಚಿಕೆಯ ನಾಯಕತ್ವ ಗೊಂದಲದ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಅದಾದ ಬಳಿಕ ಇವರಿಬ್ಬರನ್ನು ಒಟ್ಟಿಗೆ ಮೀಟ್ ಮಾಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಅವರ ಕೈಯಲ್ಲೇ ಇರುವಂತದ್ದು ತೀರ್ಮಾನ ನಿರ್ಧಾರಗಳೆಲ್ಲವೂ ಕೂಡ ಕೆಲ ಹೊತ್ತಲ್ಲೇ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾರೆ ಮೈಸೂರಿನತ್ತ ತೆರಳ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ ಒಟ್ಟಿಗೆ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು ಸಿಎಂ ಮತ್ತು ಡಿಸಿಎಂ ಜೊತೆಗೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನಾಯಕತ್ವದ ವಿಚಾರ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗುತ್ತಾ ನಾಯಕತ್ವ ಬದಲಾಗುತ್ತಾ ಅಥವಾ ಯಥಾಸ್ಥಿತಿನ ರಾಹುಲ್ ಮೀಟಿಂಗ್ ಬಗ್ಗೆ ಕುತೂಹಲ ಇದೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಸಂಪುಟ ಪುನಾರಚನೆ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಸಂಪುಟ ಪುನಾರಚನೆಗೆ ಡೇಟ್ ಅನ್ನ ಕೊಟ್ರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರು ಸೇಫು ಆ ಕ್ಷಣಕ್ಕೆ ಸಿದ್ದರಾಮಯ್ಯನವ್ರು ಸೇಫ್ ಆಗ್ತಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬದಲಾವಣೆ ಮಾಡೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ತಾನೇ ರಚಿಸಿರುವಂತ ಜಿಬಿಎ ಗೆಲ್ಲಬೇಕಾಗಿರುವಂತ ಟಾಸ್ಕ್ ಡಿಕೆ ಶಿವಕುಮಾರ್ ಅವರ ಮುಂದಿದೆ ಸಿದ್ದರಾಮಯ್ಯ ಕುರ್ಚಿ ಸದ್ಯಕ್ಕೆ ಸೇಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ರಾಹುಲ್ ಗಾಂಧಿ ಸಂದೇಶವನ್ನ ರವಾನಿಸ್ತಾರ ಮೈಸೂರಿನಲ್ಲಿ ಇಂದು ಹೈ ವೋಲ್ಟೇಜ್ ಸಭೆ ಬೆಂಗಳೂರಿನಲ್ಲಿ ಡಿಕೆಶಿ ಜೊತೆ ಪರಮೇಶ್ವರ್ ಕೂಡ ಚರ್ಚೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ರು ತುಮಕೂರಿನಲ್ಲಿ ನಡೆಯಲಿರುವಂತಹ ಒಂದು ಪ್ರೋಗ್ರಾಂಗೆ ಆಹ್ವಾನ ನೀಡುವಂತ ನೆಪದಲ್ಲಿ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ರಾಜಕೀಯ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ ಎಲೆಕ್ಷನ್ ಅಲ್ಲಿ ಬ್ಯುಸಿ ಇದ್ರು ಅದಾದ್ಮೇಲೆ ಫಾರಿನ್ ಟ್ರಿಪ್ ಸಂಸತ್ ಅಧಿವೇಶನ ಇದೆಲ್ಲವೂ ಕೂಡ ಆಗಿತ್ತು ಇವರಿಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಹೋದ್ರು ವಿಶ್ ಎಲ್ಲ ಮಾಡಿದ್ರು ಜಸ್ಟ್ ಆಯ್ ಬಾಯ್ ಇತ್ತು ಅಷ್ಟೇ ಕೆಲವೊಂದು ಸಮಾರಂಭಗಳು ಆದಂತಹ ಸಂದರ್ಭದಲ್ಲಿ ಆದರೆ ಈಗ ಇವರಿಬ್ಬರನ್ನು ಕೂರಿಸ್ಕೊಂಡು ಒಟ್ಟಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾ ಇರುವಂತದ್ದು ಇದೆಯಲ್ಲ ಇದು ಸಹಜವಾದಂತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಚರ್ಚೆ ಊಹೆ ಇರುವಂತದ್ದೆಲ್ಲವೂ ಕೂಡ ಪ್ರಶ್ನೆಗಳಿರುವಂತದ್ದು ನಾಯಕತ್ವದ ವಿಚಾರ ಅದಕ್ಕೇನಾದ್ರೂ ಪರಿಹಾರವನ್ನ ಕೊಡ್ತಾರಾ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸಂದೇಶವನ್ನ ಕೊಡ್ತಾರೆ ಅಕಸ್ಮಾತ್ ಅದು ಪ್ರಸ್ತಾಪ ಆಗದಿದ್ದರೆ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ದೆಹಲಿಗೆ ಬನ್ನಿ ಅಂತ ಏನಾದರೂ ಹೇಳಿಬಿಟ್ಟು ಉಳಿದಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಾ ಜಿಬಿ ಎಲೆಕ್ಷನ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮನ್ರೇಗಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿರುವಂಥದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತಾ ಜಾತಿ ಸಮೀಕ್ಷೆ ಇವೆಲ್ಲದ್ರ ಬಗ್ಗೆನೂ ಕೂಡ ಹೈಲೈಟ್ ಮಾಡಲಾಗುತ್ತಾ ಕಾದ್ ನೋಡಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ನೋಡ್ತಾ ಇದ್ವಿ ರಾಹುಲ್ ಗಾಂಧಿ ಅವರು ಆಲ್ಮೋಸ್ಟ್ ಅಧಿಕಾರ ಹಂಚಿಕೆಯ ನಂತರ ಇವರಿಬ್ರು ಕೂಡ ಒಟ್ಟಿಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇರುವಂತದ್ದು ಫಸ್ಟ್ ಟೈಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜ ಕುತೂಹಲ ನಮ್ಮ ರಾಜ್ಯದಲ್ಲೇ ಇರುವಂತಹ ಸಂದರ್ಭದಲ್ಲಿ ಇರುವಂತ ಗೊಂದಲಗಳಿಗೆ ತೆರೆ ಎಳೆಯಲಾಗುತ್ತಾ ಅಥವಾ ತಾತ್ಕಾಲಿಕವಾಗಿ ಬ್ರೇಕ್ ಹಾಕ್ಬಿಟ್ಟು ಮುಂದೆ ಏನೇನಾಗಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅಂತ ಏನಾದರೂ ಹೇಳ್ತಾರ ಅನ್ನುವಂಥದ್ದೇ ಈಗ ಸದ್ಯದ ಕುತೂಹಲ ಏನ್ ಚರ್ಚೆ ಆಗ್ತದೆ ಕಾಂಗ್ರೆಸ್ ವಲಯದಲ್ಲಿ ಪೃಥ್ವಿರಾಜ್ ಬಹಳ ದಿನಗಳ ಬಳಿಕವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇರುವಂತದ್ದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಾಯಕತ್ವದ ಬದಲಾವಣೆ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡ್ತಿರುವಂತದ್ದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ವಿಶೇಷವಾಗಿ ಪೃಥ್ವಿರಾಜ್ ನೀವು ಗಮನಿಸಬಹುದು ಅಲ್ಲಿ ಮೈಸೂರಲ್ಲಿ ಇನ್ನೇನು ರಾಹುಲ್ ಗಾಂಧಿ ಅವರು ಇನ್ನೇನು ಬರೋದಕ್ಕೆ ಮುಂಚಿತವಾಗಿಯೇ ಮಾಧ್ಯಮದವ್ರನ್ನ ಪೊಲೀಸರು ನಿರ್ಬಂಧವನ್ನು ಹಾಕಿದ್ದಾರೆ ಇದು ಎಲ್ಲ ಒಂದ್ ಕಡೆ ಅಲ್ಲಿ ನಾಯಕತ್ವ ವಿಚಾರವಾಗಿ ಇಲ್ಲ ಒಂದ್ ಕಡೆ ಪವರ್ ಶೇರಿಂಗ್ ಅನ್ನೋ ವಿಚಾರವಾಗಿ ಸಿಎಂ ಮತ್ತೆ ಡಿಸಿಎಂ ಮತ್ತೆ ರಾಹುಲ್ ಗಾಂಧಿ ನಡುವೆ ಮಾತುಕತೆ ಆಗ್ಬೋದು ಆ ಕಾರಣಕ್ಕೋಸ್ಕರವಾಗಿಯೇ ಪೊಲೀಸರು ಎಲ್ಲೊಂದ್ ಕಡೆ ಮಾಧ್ಯಮಗಳನ್ನ ತಡೆ ಹಿಡಿದಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿ ಪರೇಡ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ ಈಗ ಅಧಿಕಾರ ಹಂಚಿಕೆ ಅನ್ನೋ ಒಂದು ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಿದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ ಯಾವಾಗ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದು ಹಾಗಾಗಿನೇ ಈಗ ರಾಹುಲ್ ಗಾಂಧಿ ಅವರೇ ತಮ್ಮ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲ ಮಾತುಕತೆ ಆಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಈಗ ಸದ್ಯಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಮುಗಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಒಂದೇ ಹೆಲಿಕಾಪ್ಟರ್ ನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಬಂದ ಕೂಡಲೇ ಅಲ್ಲಿ ಸ್ವಾಗತವನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಒಂದಷ್ಟು ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ಒಂದ್ ಕಡೆ ರಾಜ್ಯ ಸರ್ಕಾರ ಮನ್ರೇಗಾನ ಒಂದು ವಿಚಾರವನ್ನ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೂಡ ಸಮರವನ್ನ ಸಾರಿದೆ ಹಾಗಾಗಿ ನಾಳೆ ವಿಶೇಷವಾದಂತಹ ಸಚಿವ ಸಂಪುಟ ಸಭೆ ಕರೆಯೋದ್ರ ಮುಖಾಂತರವಾಗಿ 2 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದೆ ಅದಾದ
ಅದಾದ ನಂತರವಾಗಿ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಆಗಿರ್ಬೋದು ಮತ್ತೆ ಬಜೆಟ್ ಸಿದ್ಧತೆ ಆಗಿರ್ಬೋದು, ಬಜೆಟ್ ಮಂಡಿಸುವಂತದ್ದಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಿಂದ ಹೋರಾಟಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅಧಿಕಾರದಲ್ಲಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಆದ್ರೆ ಸಿಎಂ ಡಿಸಿಎಂ ಡಿ ಕೆ ಶಿವಕುಮಾರ್ ಇರುವಂತಹ ಸವಾಲು ಏನಂತಂದ್ರೆ ಇನ್ನೂ ಕೂಡ ಯಾವಾಗ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಸ್ಪಷ್ಟತೆ ಸಿಕ್ಕಿಲ್ಲ. ಅದು ತೀರ್ಮಾನ ಆಗ್ಬೇಕಾಗಿತ್ತದಂತದ್ದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ. ಹಾಗಾಗಿನೇ ಈಗ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರಸ್ತಾಪವನ್ನು ಮಾಡುವಂತ ಸಾಧ್ಯತೆ ಇದೆ. ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನಡೆ ಏನಿರುತ್ತೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಅದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ.